ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಸ್ಥಾವರಕ್ಕಳಿವುಂಟು, ಜಂಗಮಕ್ಕಳಿವಿಲ್ಲ, ಕೂಡಲ ಸಂಗಮ ದೇವ. ಇಂದು ನಾವು ಬಸವಣ್ಣನವರ ಒಂದು ಅತ್ಯಂತ ಆಳವಾದ ವಚನವನ್ನು ಚಿಂತಿಸೋಣ. ಉಳ್ಳವರು ಶಿವಾಲಯ ಮಾಡುವರು. ಸಂಪತ್ತು ಸಾಮರ್ಥ್ಯ ಇರುವವರು ದೇವಾಲಯಗಳನ್ನು ಕಟ್ಟುತ್ತಾರೆ. ಅದು ಅವರ ಭಕ್ತಿಯ ಒಂದು ರೂಪ. ಆದರೆ ಬಸವಣ್ಣನವರು ಇಲ್ಲಿ ಒಂದು ಮಹತ್ವದ ಪ್ರಶ್ನೆ ಕೇಳುತ್ತಾರೆ. ನಾನೇನು ಮಾಡಲಿ ಬಡವನಯ್ಯ. ಸಂಪತ್ತಿಲ್ಲದವನು ದೇವರನ್ನು ಹೇಗೆ ಆರಾಧಿಸಬೇಕು? ಇಲ್ಲಿಯೇ ಈ ವಚನದ ಮಹತ್ವ ಶುರುವಾಗುತ್ತದೆ. ಬಸವಣ್ಣನವರು ಹೇಳುತ್ತಾರೆ, ನನ್ನ ಕಾಲೇ ಕಂಬ, ನನ್ನ ಕಾಲುಗಳೇ ದೇವಾಲಯದ ಸ್ತಂಭಗಳು, ದೇಹವೇ ದೇಗುಲ, ಈ ದೇಹವೇ ದೇವಾಲಯ, ಶಿರವೇ ಹೊನ್ನ ಕಳಶವಯ್ಯ, ತಲೆಯೇ ದೇವಾಲಯದ ಕಳಶ. ಸ್ಥಾವರಕ್ಕಳಿವುಂಟು, ಜಂಗಮಕ್ಕಳಿವಿಲ್ಲ. ಇದರರ್ಥ ತುಂಬ ಆಳವಾದದ್ದು. ಸ್ಥಾವರ ಅಂದರೆ ಸ್ಥಿರವಾದದ್ದು ಕಟ್ಟಡ. ದೇವಾಲಯವು ಒಂದು ಸ್ಥಾವರ. ಅದು ಕಾಲಕ್ರಮೇಣ ಹಾಳಾಗಬಹುದು, ಕುಸಿದು ಹೋಗಬಹುದು. ಆದರೆ ಜಂಗಮ ಅಂದರೆ ಚಲಿಸುವುದು. ಇಲ್ಲಿ ಜಂಗಮ ಅಂದರೆ ಜೀವಂತ ಮಾನವ. ಜೀವಂತ ಮಾನವನೊಳಗಿನ ದೈವತ್ವಕ್ಕೆ ಹಾಳಾಗುವಿಕೆ ಇಲ್ಲ. ಕಲ್ಲಿನ ದೇವಾಲಯ ನಾಶವಾಗಬಹುದು, ಆದರೆ ಜೀವಂತ ಭಕ್ತನ ಹೃದಯದಲ್ಲಿರುವ ಭಕ್ತಿ ನಾಶವಾಗುವುದಿಲ್ಲ. ಈ ವಚನದ ಮುಖ್ಯ ಸಂದೇಶ, ದೇವರು ಕಲ್ಲಿನ ಕಟ್ಟಡದಲ್ಲಿ ಮಾತ್ರ ಇರುವುದಿಲ್ಲ. ದೇವರು ನಮ್ಮೊಳಗೆ ಇದ್ದಾನೆ. ನಮ್ಮ ದೇಹವನ್ನು ಶುದ್ಧವಾಗಿಡುವುದು, ನಮ್ಮ ಮನಸ್ಸನ್ನು ಪ್ರಾಮಾಣಿಕವಾಗಿ ಇಡುವುದು, ನಮ್ಮ ನಡೆ ನುಡಿಗಳನ್ನು ಸರಿಯಾಗಿಡುವುದು, ಇವೇ ನಿಜವಾದ ದೇವಾಲಯ ನಿರ್ಮಾಣ. ದೇವಾಲಯ ಕಟ್ಟುವುದು ಒಂದು ಕಾರ್ಯ, ಆದರೆ ಜೀವನವನ್ನು ಸತ್ಯ ಶುದ್ಧ ಕಾಯಕದಿಂದ ಕಟ್ಟುವುದು ಅದಕ್ಕಿಂತ ದೊಡ್ಡ ಕಾರ್ಯ. ಈ ವಚನ ನಮಗೆ ಹೇಳುವುದು, ಭಕ್ತಿ ಎಂದರೆ ಹೊರಗಿನ ಪ್ರದರ್ಶನವಲ್ಲ, ಅದು ಒಳಗಿನ ಪರಿವರ್ತನೆ. ದೇಹವನ್ನು ದೇವಾಲಯವೆಂದು ಕಂಡಾಗ ಪ್ರತಿ ಕ್ರಿಯೆಯು ಪವಿತ್ರವಾಗುತ್ತದೆ, ಪ್ರತಿ ಮಾತು ಜವಾಬ್ದಾರಿಯಾಗುತ್ತದೆ. ನಾವು ಹೇಗೆ ಬದುಕುತ್ತೇವೆ ಎಂಬುದೇ ನಮ್ಮ ಆರಾಧನೆಯಾಗುತ್ತದೆ. ದೇಹವೇ ದೇವಾಲಯವೆಂದು ಅರಿತಾಗ ಜೀವನವೇ ಪೂಜೆಯಾಗುತ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.